ಸೋಮವಾರಪೇಟೆಯ ಬಳಗುಂದ ಗ್ರಾಮ ಪಂಚಾಯಿತಿಯ ಬಜಗುಂಡಿ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕೆಲವು ದಲಿತ ಮುಖಂಡರು ಒಳಗೊಂಡಂತೆ 10ಕ್ಕೂ ಹೆಚ್ಚು ಜನರು ಬಿಜೆಪಿಯ ತತ್ವ ಸಿದ್ಧಾಂತವನ್ನು ಒಪ್ಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ತಾಲೂಕು ಎಸ್ಸಿ ಮೋರ್ಚಾದ ಅಧ್ಯಕ್ಷ ಎಚ್ಸಿ ರಾಮಕೃಷ್ಣ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕ ಪಚ್ಚುರಂಜನ್, ನಮ್ಮ ಸರ್ಕಾರ ಇದ್ದ ಸಂದರ್ಭ ನಮ್ಮ ಭಾಗದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಹಕ್ಕುಪತ್ರ ಕೊಡುವಂತ ಕೆಲಸವಾಗಿದೆ. ಬಡವರಿಗಾಗಿ 10 ಕೆಜಿ ಅಕ್ಕಿಯನ್ನು ನೀಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವರ ಶೋಷಣೆ ಆಗ್ತಾ ಇದೆ, ಅಭಿವೃದ್ಧಿ ಕುಂಠಿತವಾಗಿದೆ ಎಂದರು. ಪ್ರಧಾನಮಂತ್ರಿ ಆದರೂ ಆ ಸಮಯದಲ್ಲಿ ನಮ್ಮ ಶಾಸಕರು ಶಾಸಕರಾಗಿ ಬಂದಿದ್ದು ನಮಗೆ ಅದೃಷ್ಟದ ಎಲ್ಲರ ಬಾಗಿಲು ಕರೆದಂಗೆ ಬರ್ತಾ ಬಿಜೆಪಿ ಪಕ್ಷ ಬಲಿಷ್ಠವಾಗಿ ಎದ್ದು ನಿಲ್ಲಲಿಕ್ಕೆ ಕಾರಣವೇ ಶಾಸಕರಾದಂತಹ ಮಾನ್ಯ ಪಚ್ಚುರಂಜನ್ ಅವರು. ಕೊನೆಗೆ ನಮಗೆ ಇಲ್ಲಿ ಬೇಸರ ಆಯ್ತು, ಹೊಡಿಸಿಲು ಕಟ್ಕೊಂಡು ಹೇಗೆ ಜೀವನ ಮಾಡೋದು, ನಾವು ಮುಂದಕ್ಕೆ ಇಲ್ಲಿ ಬಡದಾಟ ಗುಂಡು ಅದು ಇದು ಹೊಡಿಯೋದು, ಬಡವನ್ನ ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ, ಹೇಗೆ ಸರ್ ಇಲ್ಲಿ ಬದುಕೋದು, ನಮಗೊಂದು ಆಧಾರ ಇಲ್ಲವಲ್ಲ ಅಂತ ಹೇಳಿದಕ್ಕೆ ಮಾನ್ಯ ಶಾಸಕರು ನಾನು ಬೆನ್ನು ತಟ್ಬಿಟ್ಟು ಹೇಳಿದ್ರು, ಪ್ರಯತ್ನ ನೀವು ಮಾಡಿ ಮುಂದೆ ಹೋಗೋದಕ್ಕೆ ದಾರಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿ ಎಷ್ಟೆಷ್ಟು ದೊಡ್ಡ ಅಧಿಕಾರಿಗಳ ಜೊತೆ ಸಾಹೇಬರು ಮಾತಾಡ್ಬಿಟ್ಟು ನನ್ನ ಈ ಒಂದು ಗ್ರಾಮಕ್ಕೆ ಒಂದು ಹಕ್ಕುಪತ್ರ ಬೇಕು, ಎಲ್ಲಾ ಮನೆಗಳಿಗೆ ಒಂದು ಯಜಮಾನ ತಂದು ಒಂದು ಸರ್ಟಿಫಿಕೇಟ್ ಕೊಡ್ಬೇಕಲ್ಲ ಸರ್, ನಾನು ಮನೆ ಕಟ್ಕೊಂಡು ಒಬ್ಬ ಸೈನಿಕನಾಗಿ ನಿವೃತ್ತಿ ಹೊಂದಿ ಬಂದು ನನಗೆ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆಯಲ್ಲ, ಇಲ್ಲ ಈ ಕಷ್ಟ ಅನ್ನೋದು ನಾನು ನಿವಾರಣೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಾಹೇಬರು ಎದೆ ತಟ್ಟಿ ನಿಂತು ನನಗೆ ಮುಂದೆ ದಾರಿ ತೋರಿಸ್ಕೊಡ್ತಾ ಹೋದ್ರು. ನಾನು ಹೋಗ್ತಾನೆ ಹೋದೆ. ಸುಮಾರು ನನ್ನ ಗ್ರಾಮಸ್ಥರಿಗೋಸ್ಕರ ಸಹಾಯ ಮಾಡಿದ್ದಾರೆ. ಆದ್ರೆ ಸಹಕಾರ ಸಾಹೇಬರದ್ದು ಇಲ್ಲ ಅಂತ ಹೇಳಿದ್ರೆ ಈ ಬಜಗುಂಡಿಲಿ ನಮಗೆ ನೆಲೆನೇ ಇಲ್ಲ, ನಮ್ಮನ್ನ ಎದ್ದು ಓಡಿಸ್ಕೊಡ್ತಾರೆ ಅನ್ನೋಂಥ ಭಯ ಶುರುವಾಗಿತ್ತು. ಈಗ ನಮ್ಮನ್ನ ಅಲ್ಲಾಡಿಸೋರೇ ಇಲ್ಲ ಅಂತ ಧೈರ್ಯ ಬಂದುಬಿಟ್ಟಿದೆ ನನ್ನ ಗ್ರಾಮಸ್ಥರಲ್ಲಿ. ಸ್ವಲ್ಪ ಕಾಟಿಕೇರಿ ಮೂಲೆಯ ಪೈಸಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರು, ಅವರಿಗೆ ಸಮೇತ ಹಕ್ಕುಪತ್ರ ಕೊಡಿಸ್ಬೇಕು ಅಂತ ಹೇಳಿ 35 ಫೈಲ್ ನಮ್ದು ಬಾಕಿ ಇತ್ತು. ಟೋಟಲ್ ನಮ್ಮ ಬಜಗುಂಡಿ ಗ್ರಾಮದಲ್ಲಿ 35 ಅರ್ಜಿಗಳನ್ನು ತಹಸೀಲ್ದಾರ್ ಆಫೀಸ್ಗೆ ನಾವು ಕೊಟ್ಟಿದ್ದೀವಿ. ಅಷ್ಟೊತ್ತಿಗೆ ನಮ್ಮ ಸಾಹೇಬರು ಯಾವಾಗ ಸ್ಥಾನದಿಂದ ಕೆಳಗೆ ಬೇರೆ ಸರ್ಕಾರ ಬಂತು, ಅದು ಅಲ್ಲೇ ಕೂತಿದೆ. ಮತ್ತೆ ನಾನು ಪಂಚಾಯತಿಗೆ ಹೋಗಿ ಅದೆಲ್ಲ ವಿಚಾರಣೆ ಮಾಡ್ಕೊಂಡಿದ್ದೀನಿ. ಹಕ್ಕುಪತ್ರ ಖಂಡಿತವಾಗಿ ಆ 33 ಮನೆಗಳಿಗೂ ಸಿಕ್ಕಾಗ ಇದಕ್ಕೆಲ್ಲ ಕಾರಣಕರ್ತರಾದಂತ ಶಾಸಕರಿಗೆ ಎಷ್ಟು ನನಗೆ ಗೊತ್ತಾಗ್ತಾ ಇಲ್ಲ. ನಾನೊಬ್ಬ ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಂಡು ಒಂದು ಬದಿಯಲ್ಲಿ ಇದ್ದವನ್ನ ಕರ್ಕೊಂಡು ಬಂದು. ಸಭೆಯಲ್ಲಿ ಮಂಡಲ ಅಧ್ಯಕ್ಷ ಗೌತಮ್, ಮುಖಂಡರಾದ ಸೋಮೇಶ್, ಶರತ್, ಅನಂತ್ ಮತ್ತಿತರರು ಪಾಲ್ಗೊಂಡಿದ್ದರು.